ಹಾಡ ಬಂದೇ ಇದಲ್ಲ ಆ ಫ್ಯಾನ್ ಬಂದ್ ಮಾಡಿದ್ರು ಹಾಗೆ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೆ ನೋಡ್ರಿ. ಇವಾಗ ಟೈಮ್ ಬಂದು ಒಂದಾಗಿತ್ರಿ. ನೀನು ಬಡ್ಡಿ ಸಂತೆ ಹೋಗಿದ್ದೇವ್ರಿ. ನಮ್ಮ ಬರುಗ ಲಂಗ ದಾಳಿ ತಂದಿದ್ದೇವು. ಅದ್ರ ಬ್ಲೌಸ್ ಅಂತೂ ಹೊಲ್ದಿದ್ದಿಲ್ಲ. ಅದಕ್ಕೆ ಇವತ್ತ ಮಿಷನ್ ರೆಡಿ ಮಾಡ್ಯಾರ. ಹೊಲಿಬೇಕಲ್ಲತ್ತೀನಿ ಬ್ಲೌಸ್. ನಮ್ಮ ಬರುಗ ಇದು ಲಂಗ ದಾಳಿ ತಗೊಂಡ್ ಬಂದಿದ್ರಿ. ಅದ್ರ ಹೊಲ್ದಿದ್ದ ಈ ತರ ಇತ್ತು ಲಂಗ ದಾಳಿ. ಆದ್ರೆ ಇದು ಇನ್ನ ಫಿಟ್ ಮಾಡಿದ್ರಿ. ಹೊಲಿಬೇಕಿನ ಹೊಲ್ದಿಲ್ಲ. ಕಲರ್ ಅಂತೂ ಈ ತರ ಅದರಿ. ಇವತ್ತಂತೂ ಲಂಗ ನೋಡಿ ಹೊಲಿದಿತ್ತು. ಇದು ಅಂತೂ ಇನ್ನ ಹೊಲ್ದಿಲ್ರದು, ಹೊಲಿಬೇಕು. ಅರ್ಬಿ ಪೀಸ್ ಇತ್ತು. ಹೊಲ್ದಿವ್ ಬಿ ಇದ್ದಿದ್ವು. ಆದ್ರ ಬ್ಲೌಸ್ ಸರಿಯಾಗಿ ಹೊಲ್ದಿದ್ದಿದ್ದಿಲ್ಲ. ಅಂದ್ರ ಮೈತಾಕ ಕುಂದ್ರಂತ ಬ್ಲೌಸ್ ಇದ್ದಿಲ್ಲ. ಹಾಗಾಗಿ ಹಿಂದ್ರಗಡಿ ಹೊಲ್ದ್ರಾಯ್ತಂತ ಹೇಳ್ಕಿಸಿಂದ ಬರೇ ನಾನು ಹೊಲಿಲಾರ್ದ ತಂದಿದ್ದ. ಇದಿಕ್ಕ ಈಗ ಲಂಗ ಫಿಟ್ ಮಾಡ್ಕೊಂಡು ಹೊಲಿಬೇಕು. ಬ್ಲೌಸ್ ಇದ್ರಾಗಿ ಅದಾರಿ. ಲಂಗ ಇದು ಬ್ಲೌಸ್ ಇಲ್ಲಿ ಲಂಗ ಗುಲಾಬಿ ಇದಾರಿ. ಬಾರ್ಡ್ರ ಹಸಿರದ ಮತ್ತ ಒಣ್ಣಿನೂ ಹಸಿರೇ ಬಂದದ್ರಿ. ಇದಕ್ಕ ಇದ್ರಾಗ ಬಂದಿದ್ದ ಬ್ಲೌಸ್ ಇದ್ದಿತ್ತು. ಈಗ ಹೊಲಿಬೇಕಾಗಿರೋದು ಬ್ಲೌಸ್ ಇದೆ. ಕಟ್ ಮಾಡಿ ಒಂದ್ರದಾಗದಲ್ಲ. ಇದನ್ನೇ ಬಂದಿದೆ ಟೇಪಿಗೆ. ಏನು ಪಟ್ಟಿನೇ ಬಂದಿಲ್ಲ. ಗಪ್ಪು ಜಟ 11 2 ಕಡ್ಡಿ ಬಂದದ್ರಿ. ನಮ್ಮ ಬೋರ್ಗಾಯಿ ಬ್ಲೌಸ್ ಅಂತೂ ಪೂರ್ತಿಯಾಗಿ ಕರೆಕ್ಟ್ ಆತ್ರಿ. ಅದಕ್ಕಾಗ ಅದೇ ಸೈಜ್ ಇಡ್ಲಾತಿದ. ಇಲ್ಲಿ 11 ಬಂದಿತ್ರಿ. ಇವಾಗ 1 ಇಂಚ್ ಜಾಸ್ತಿ ತೊಗೊಳತಿದ್ದೆ ನಾನು. ಇದಕ್ಕೆ 12 ಇಡ್ಲತ್ತೀನಿ. ಪಟ್ಟಿತ ಒಂದು 1.5 ಇಂಚ 2 ಇಂಚ್ ತೊಗೊಂಡಿಲ್ರಿ. ನಾವು ದೊಡ್ಡವರಿಗೆ 2 ಇಂಚ 2 ಕಡ್ಡಿ ಇಡ್ತೀವಿ. ಕೊಳ್ಳ ಕಿಂತ ಇನ್ನೂ ಭಾಳ ಸಣ್ಣ ಕಾಲಲ್ರಿ. ಹಾಗಾಗಿ 1.5 ಇಂಚ ಕೊಳ್ಳ ತೊಗೊಂಡಿದ್ದ. 1.5 ಇಂಚ ಒಂದು ಕಡ್ಡಿ ತೊಗೊಂಡು ಶೋಲ್ಡರ 2.5 ಇಂಚ್ ತೊಗೊಂಡೇನ್ರಿ. Cut makan hamburger.
ಬ್ಲೌಸ್ ಒಂದು ಸ್ವಲ್ಪ ಮೆತ್ತಗೆ ಭಾಳ ಅದ ರೀ, ಹಾಗಾಗಿ ಕಟ್ ಮಾಡ್ಬೇಕಾದ್ರೆ ಅಷ್ಟು ಕಾಟನ್ ಇರಬೇಕು, ಸರಿಯಾಗಿ ಬರ್ತದೆ. ಈಗ ಗಡ್ಬಡ ನಾಳೆಗೆ ಜಾತ್ರೆ ಇದಲ್ರಿ, ಹಾಗಾಗಿ ಚಿಂದ ಇದೇ ಬ್ಲೌಸ್ ತಗೊಂಡೆ ಹೊಲ್ಲೆತ್ತಿದೆ ನಾನು. ಇವಾಗ 2 ಇಂಚ ಕೊಳ್ಳಿಗೆ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ ಇಡ್ಲಿ. ಬೆನ್ಪಟ್ಟಿ ಎಷ್ಟದ ಅಷ್ಟೇ ಇಟ್ಟಿದ್ರು ನಾನು. ಒಂದು ಸ್ವಲ್ಪ ದೊಡ್ಡ ಸೈಜ್ದಾಗ ಇರ್ತೀರಿ ಬೆನ್ಪಟ್ಟಿ, ಹಂಗೆ ಅದೇ ಸೈಜ್ ಇಟ್ಟಿದ. ಕಮ್ಮಿನೂ ಇಟ್ಟಿಲ್ಲ, ಹೆಚ್ಚು ಬಿಟ್ಟಿಲ್ಲ. ಇಲ್ಲಿ ನೋಡ್ರಿ ಬಗಲ ನಾನು 1.5 ಇಂಚಿಗೆ, ನಾವು ದೊಡ್ಡವ್ರಿಗೆ 1.5 ಇಂಚ್ ಇಡ್ತೀನಿ ರೀ. ಅದಕ್ಕಾಗಿ ಬೋರುಗ ಇಷ್ಟಂದ್ರೆ ಒಂದು 12 ವರ್ಷನೇ ಕಾರಕ್ಕೆ ಆಕೆಗೆ 1 ಇಂಚ ಮ್ಯಾಲ 3 ಕಡ್ಡಿ ಇಡತ್ತಿದೆ ಬಗಲ. ಹಿಂದಿನ ಬಗಲಿದು ಮುಂದಿನ ಸೈಡ್ ಬಗಲ 1 ಇಂಚ್ ಇಟ್ಕೊಂಡಿನ್ರಿ. ಕಾಳಿದ್ರು ಅಷ್ಟೇ ಇಡಿ. ಏನು ಸ್ವಲ್ಪ ದೊಡ್ಡದಿಡಿ, ಸ್ವಲ್ಪ ದೊಡ್ಡದಿಡು. ದೊಡ್ಡದಿಡಿ ಕಾಳ ಕರೆಕ್ಟ್ ಅದ ಬಿಡು. 5 ಊರಿದ ಕರೆಕ್ಟ್ ಅಟ್ಟೆ ಇಡ್ತೀನಿ. ಇವಾಗ ಇಲ್ಲ ನಾನು ಕರಸ್ಪಟ್ಟಿ ಹೋಗ್ಲಿಕ್ಕ 1 ಇಂಚ ಕಟ್ ಮಾಡ್ಕೊಳ್ತೀನಿ ರೀ. ಸಾಕು. ಈ ಕಡೆ 3 ಇಂಚ್ ತಗೊಂಡೇನ್ರಿ. ಈಗ ಬ್ಲೌಸ್ ಕಟ್ ಮಾಡೀನಿ. ತೋಳ ಇಷ್ಟ ಕಟ್ ಮಾಡಿದ್ರೆ ಆಯ್ತು ಬ್ಲೌಸ್. ಆಮೇಲೆ ಡಿಸೈನ್ ಬ್ಲೌಸ್ ಕಟ್ ಮಾಡ್ಕೋಬೇಕು. ತೋಳಿದ್ರೆ ರೊಟ್ಟಿ ಇಡ್ಲಿಲ್ಲ ಇಲ್ಲಿ ತೋಳನ ಬಾರ್ಡರ್ ಎಷ್ಟದಲ್ರಿ, ಒಂದ್ಕಾಗಿ ಫುಲ್ ತೊಗೊಳತ್ತದ. ಹಂಗಾಗಿ ಒಂದು 10 ಇಂಚ್ ಬಂದಿತ್ರಿ ತೋಳ. 10 ಇಂಚ್ ಇಟ್ನಿ. ಸರಿ ಅಂದಿಪ್ಪು ಸರಿ ಅಕ್ಕ. ತೋಳ 10 ಇಂಚ್ ತಗೊಂಡಿನ್ರಿ. ದೊಡ್ಡ ಸೈಜ್ ಸೇಪ್ ಕಟ್ ಮಾಡ್ಕೊಂಡ್ಬಿಡತ್ತೀನಿ. ಸೇಪ ಜಾಸ್ತಿನೇ ತಗೊಂಡಿರಲ್ಲ, ಯಾಕಂದ್ರೆ ಹಳ್ಳಿಗಿದ್ದಾರೆ ಅಂತೂ ಇಲ್ಲಾಂದ್ರೆ ಬ್ಲೌಸ್ ಎಲ್ಲ ಮುದಡಿ ಆಗ್ಬಿಡತ್ತ ಅಂತೇಳಿ
ಮಾಡಿದ್ರಿ. ಈ ಸೈಡ್ ತಳಗ ಇದು ಬಾರ್ಡರ್ ಬಂದಲ್ರಿ ಸಣ್ಣ ಸೈಡ್ದಾಗ. ಇದು ಒಂದ್ ಸ್ವಲ್ಪ ಹಿಂದಿನ ಸೈಡಿಗೆ ಬ್ಲೌಸಿಗೆ ನೀಡಂಗಿಲ್ರಿ, ಅದೆಲ್ಲ ಹಳೆ ಡಿಸೈನ್ ಆಗ್ಬಿಡ್ತದ. ಹಾಗಾಗಿ ಚೌಕಳಿಗೆ ಇದಿಷ್ಟ ಡಿಸೈನ್ ಹಚ್ಬಿಡ್ಬೇಕಲ್ಲ ಅದ್ನಿ. ನಮ್ಮ ಬೋರಮ್ಗಂತೂ ಲಂಗ ದವಣಿದ ಬ್ಲೌಸ್ ಕಟ್ ಮಾಡಿಟ್ಟೀನಿ ರೀ. ಈಗ ಇದು ಗಾಕರ್ ಬಂದಿತ್ತು ರೀ. ಗಾಕರ್ಕ ಪಟ್ಟಿ ಅದೆಲ್ಲ ಸಟ್ಟನೆ ಬಂದಿತ್ತು. ಪಟ್ಟಿ ಬಂದಿಲ್ಲ ಅಂದ್ರೆ ಭೀ ನಾ ಮಾಡ್ಕೋತಿದ್ದೆ. ಅದರ ಪಟ್ಟಿ ಕೂಡ ಬಂದಿತ್ತು, ಅದ್ರ ಕೂಡ ಅದೇ ಹುಚ್ಚಾಗತ್ತಿದ್ದ. ಲಂಗ ದವಣಿ ಬ್ಲೌಸ್ ಹೊಲಿಯೋದಂತೂ ಒಂದು ಸ್ವಲ್ಪ ಕೈ ಭಾಳ ಹಿಡಿತಾರೆ, ಯಾಕೆಂದರೆ ಡಿಸೈನ್ ಬ್ಲೌಸ್ ಹೊಲಿಬೇಕು ಅಂದ್ಕೊಂಡು. ಈ ವಿಡಿಯೋ ಅಂತೂ ಬ್ಲೌಸ್ ಹೊಲಿಯೋ ವಿಡಿಯೋ ಅಂತೂ ನಾಳೆ ವಿಡಿಯೋದಾಗ ಅಪ್ಲೋಡ್ ಮಾಡಿರ್ತೀನಿ.